ಮುನಿಯವರು ತನ್ನ ಮಗ ನೀರಿನಲ್ಲಿ ಮುಳುಗಿ ಸತ್ತಿರುವ ಎಂಬ ಪುತ್ರ ಶೋಕವನ್ನು ತೋಡಿಕೊಂಡರು. ಹೌದು, ಗುರುಗಳು ಇಷ್ಟೊಂದು ವಿದ್ಯೆಗಳನ್ನು ನಮಗೆ ಧಾರೆ ಎರೆದು ನಮ್ಮನ್ನು ಪರಿಣತಿಗೊಳಿಸಿದ ಗುರುಗಳನ್ನು ಹಾಗೇ ಬಿಟ್ಟು ಬರುವುದೇ? ಗುರುಭ್ಯೋ ನಮಃ ಎಂದು ಗುರುಕುಲಕ್ಕೆ ಸೇರಿದ ನಾವು ಬಿಟ್ಟು ಬರುವಾಗ ಗುರುದಕ್ಷಿಣೆ ಕೊಡುವುದು ಎಲ್ಲರದ್ದು ಕರ್ತವ್ಯವೇ ಸರಿ. ನಿಮಗೆ ಏನು ಗುರುದಕ್ಷಿಣೆ ನೀಡಲಿ ಗುರುದೇವ ಎಂಬುದಾಗಿ ಕೇಳಿದಾಗ ಅವರಾಡಿದ ಮಾತಾದರೂ ಏನು? ತನಗೆ ಒಬ್ಬನೇ ಮಗನಿದ್ದ. ಒಂದು ದಿನ ನದಿ ಸ್ನಾನಕ್ಕೆ ಹೋದ ಆತ ನೀರಲ್ಲಿ ಮುಳುಗಿಬಿಟ್ಟನಂತೆ. ಹೀಗೆಂದು ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ದುಃಖವನ್ನು ನಮ್ಮಲ್ಲಿ ತೋಡಿಕೊಂಡರು. ಪಿತೃವಿಯೋಗ, ಮಾತೃವಿಯೋಗ, ಹಾಗೆಯೇ ಪುತ್ರವಿಯೋಗ ಕೂಡ ಒಬ್ಬನ ಜೀವನದಲ್ಲಿ ಸಹಿಸಲಾಗದ ಅತೀವವಾದ ವೇದನೆಯನ್ನುಂಟು ಮಾಡಬಹುದಾದ ಘಟನೆಗಳು. ತನ್ನ ಮಗನನ್ನು ತಂದಿದ್ದರೆ ಅದೇ ದೊಡ್ಡ ಗುರುದಕ್ಷಿಣೆ ಎಂದರಲ್ಲ. ಹೌದು, ನೀರಿನ ಅಧಿಪತಿ ವರುಣ ಇದಕ್ಕೆಲ್ಲ